ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಶನಿವಾರದಲ್ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬಾಗಿಲು ತಗೊಂಡು ಹೊರಗಡೆ ಬರ್ತಾ ಇದ್ದಾಗೇನೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ತುಂಬ ಚೆನ್ನಾಗಿ ಸೂರ್ಯ ಕಂಗೊಳಿಸ್ತಾ ಇದ್ದ. ನೋಡೋದಕ್ಕೆ 2 ಕಣ್ಣು ಸಾಲದು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡು ಹಾಗೆ ಅಡುಗೆ ಮನೆಗೆ ಬಂದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಶನಿವಾರ ಡ್ಯೂಟಿಗೆ ಹೊರಡಬೇಕು. ಗೌರ್ನಮೆಂಟ್ ಕೆಲಸದಲ್ಲಿರೋರಿಗೆ ರಜಾ ಇರುತ್ತಾ ಇರಲ್ವಾ ಗೊತ್ತಿಲ್ಲ. ಯಾಕೆಂದರೆ ರಂಜಾನ್ ಇದೆ, ಆ ಕಾರಣಕ್ಕೋಸ್ಕರ. ಬಟ್ ನಮ್ಮ ಕೆಲಸದಲ್ಲಿ ಆ ಥರ ಆಗೋದಿಲ್ಲ. ಕೆಲಸಕ್ಕೆ ಹೊರಡಲೇಬೇಕು. ಆಲ್ರೆಡಿ ನಾನು ರಜಾ ಹಾಕಿದ್ದೀನಿ. ಮತ್ತೆ ರಜಾ ಹಾಕ್ಲಿಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆಗೆ ಬಂದ ತಕ್ಷಣವೇ ಫಸ್ಟು ಸ್ಟವ್ವನ್ನೆಲ್ಲ ಒರೆಸ್ಕೊಂಡು ಕೆಲಸನ ಶುರು ಮಾಡಿದೆ. ಇನ್ನು ಅಡುಗೆ ಮನೆ ಕೆಲಸ ಅಂತೂ ಎಷ್ಟು ಮಾಡಿದ್ರೂ ಹೆಣ್ಮಕ್ಳಿಗೆ ಮುಗಿಯೋದೇ ಇಲ್ಲ. ಆದರೂ ನಮ್ಮನ್ನು ನಾವು ನೋಡ್ಕೋಬೇಕು ಅಂತಂದರೆ, ನಮ್ಮ ಜೀವನದಲ್ಲಿ ನಾವು ಖುಷಿಯಾಗಿರಬೇಕು ಅಂತಂದರೆ ಕೆಲವೊಂದು ತಪ್ಪುಗಳನ್ನ ನಮ್ಮ ಲೈಫ್ ಹಾಳಾಗುತ್ತೆ, ನಮ್ಮ ನೆಮ್ಮದಿ ಹಾಳಾಗುತ್ತೆ. ಕೆಲವು ದುಡುಕು ನಿರ್ಧಾರಗಳಿಂದ ನಮ್ಮ ಲೈಫಲ್ಲಿ ನಾವು ಮುಂದೆಂದಿಗೂ ನಾವು ತಲೆ ಎತ್ತಕ್ಕಾಗಲ್ಲ. ಆ ಥರ ಸ್ಥಿತಿ ಬಂದ್ಬಿಡುತ್ತೆ. ಹಿಂದೆ ಎಂದೆಂದಿಗೂ ಈ ತಪ್ಪು ಮಾಡಿಲ್ಲ, ನಾನು ಮಾಡಬಾರ್ದಾಗಿತ್ತು ಇವಾಗ ಅಂತಂತ ಆಲೋಚನೆ ಬರುತ್ತೆ. ನಾನು ಹೇಳೋದು ಒಂದೇ, ಹೆಣ್ಣು ಅಂದರೆ ಕೀಳಲ್ಲ, ಹೆಣ್ಣಿಲ್ಲದೆ ಏನೂ ಇಲ್ಲ. ಆದರೆ ಈ ಜಗತ್ತಲ್ಲಿ ಅನ್ನೋರಿಗೆ ಹೆಣ್ಣಿಲ್ಲದೆ ಬದುಕು ತೋರಿಸಿ ನೋಡೋಣ ಅಂತ ಯಾರಾದರೂ ಚಾಲೆಂಜ್ ಮಾಡೋರು ಬರ್ತಾರಾ? ಇದ್ದಾರೆ. ನನ್ನ ಮದುವೆನೇ ಮಾಡ್ಕೊಂಡಿಲ್ಲ, ನಾನಿಲ್ವಾ ಅಂತ ಅನ್ಬೋದು. ಆದರೆ ದಿನದಲ್ಲಿ ಅವರು ಎಷ್ಟು ಸತಿ ಯೋಚನೆ ಮಾಡಿರಲ್ಲ, ನನ್ನ ತಾಯಿ ಇದ್ದಿದ್ರೆ ಚೆನ್ನಾಗಿತ್ತು, ನನ್ನ ತಂಗಿ ಇದ್ದಿದ್ರೆ ಚೆನ್ನಾಗಿತ್ತು, ಅಕ್ಕ ಇದ್ದರೆ ಚೆನ್ನಾಗಿತ್ತು, ಇಲ್ಲ ಒಂದು ಮದುವೆ ಮಾಡ್ಕೊಂಡಿದ್ರು ಚೆನ್ನಾಗಿತ್ತು. ಇಲ್ಲ ಅಂತಂದರೆ ಬೇರೆ ರೀತಿ ಸಂಬಂಧದಲ್ಲಾದರೂ ಯಾವಳಾದರೂ ಇದ್ದರೆ ಚೆನ್ನಾಗಿತ್ತಿತ್ತು ಅಂತ ಎಷ್ಟೋ ಜನ ಅದೇ ಥರನೇ ಯೋಚನೆ ಮಾಡಿರ್ತಾರೆ. ಯಾರು ಆ ಥರ ಯೋಚನೆ ಮಾಡದೇ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಹೆಣ್ಣಿಲ್ದಿರ ಗಂಡಿಲ್ಲ, ಗಂಡಿಲ್ದಿರ ಹೆಣ್ಣಿಲ್ಲ. ಹೆಣ್ಣು ಅಂತಂದ ತಕ್ಷಣ ಮುಖ ಮುರಿಯೋರೇ ಜಾಸ್ತಿ. ನಾನು ಹೇಳೋದೊಂದೇ, ಯಾರು ನಮ್ಮನ್ನು ಚೆನ್ನಾಗಿದ್ದೀರಾ ಅಂತ ಕೇಳೋಕ್ಕೆ ಬರಲ್ಲ, ಚೆನ್ನಾಗಿದೆಯಾ ಅಂತಲೂ ಹೇಳೋಕ್ಕೆ ಬರೋದೂ ಇಲ್ಲ, ಕೇಳೋಕ್ಕೂ ಬರೋದಿಲ್ಲ. ನಮ್ಮನ್ನು ನಾವು ನೋಡ್ಕೋಬೇಕು. ನಾವು ಮಾಡೋ ಕೆಲವೊಂದು ತಪ್ಪುಗಳಿಂದ ಸಂಸಾರದಲ್ಲಿ ಬಿರುಗಾಳಿ ಎದ್ದೇಳುತ್ತೆ. ಜೊತೆಗೆ ನಮ್ಮ ನೆಮ್ಮದಿ, ಮನೆಯವ್ರ ನೆಮ್ಮದಿಗಿಂತ ನಮ್ಮ ನೆಮ್ಮದಿ ಹಾಳಾಗೋದು ಅಂತ ಖಂಡಿತ ಗ್ಯಾರಂಟಿ. ಹೆಣ್ಣು ಮದುವೆ ಆಗೋದಕ್ಕೂ ಮುಂಚೆ ಒಂದು ರೀತಿಯಾಗಿ ಜೀವನ ಮಾಡ್ತಾ ಇರ್ತಾಳೆ. ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ನನ್ನ ತಮ್ಮ ಇದ್ದಾರೆ, ನಮ್ಮ ಅಕ್ಕ ತಂಗಿರಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ಮದುವೆ ಆದಮೇಲೆ ಅದು ಯಾವುದೂ ಇರೋದಿಲ್ಲ. ಜೀವನನ ನಾವು ಒಂಟಿಯಾಗಿ ಎದುರಿಸ್ಬೇಕು, ನಿರ್ಧಾರಗಳನ್ನು ಒಂಟಿಯಾಗಿ ತಗೋಬೇಕಾಗುತ್ತೆ. ಲೈಫಲ್ಲಿ ಯಾವತ್ತೂ ಕೈ ಬಾಯಿ ಎರಡನ್ನೂ ಸ್ವಲ್ಪ ಕಟ್ಟುನಿಟ್ಟಾಗಿ ಇಟ್ಕೊಳ್ತು ಅಂತಂದರೆ ಲೈಫು ಬಂಗಾರ ಆಗಿರುತ್ತೆ. ಹೌದು, ಕೈ ಬಾಯಿ ಮನಸ್ಸು ಕಟ್ಟುನಿಟ್ಟಾಗಿಲ್ಲ ಅಂತಂದರೆ ಜೀವನ ಅಂತೂ ಲೈಫ್ ಸರಿ ಮಾಡೋಕ್ಕಾಗದೇ ಇರುವಂತಹ ಒಂದು ಪಾತಾಳಕ್ಕೆ ನಾವು ಬಿದ್ದೋಗ್ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಇನ್ನೊಂದು ಸಲ ಮೇಲೆ ಎದ್ದೇಳೋಕ್ಕೆ ಆಗಲ್ಲ, ಅಂಥ ಸ್ಥಿತಿ ಬಂದುಬಿಡುತ್ತೆ. ಕೆಲವೊಂದು ಸಲ ನಾವು ಮಾಡೋವಂತಹ ಕೆಲವೊಂದು ತಪ್ಪುಗಳು, ನಿರ್ಧಾರಗಳು ನಮ್ಮ ಹಣಕಾಸಿನ ಮೇಲೂ ಸಹ ಪರಿಣಾಮ ಬೀರ್ಬೋದು. ಮೊದಲನೇದಾಗಿ ದುಡ್ಡನ್ನು ಹೇಗೆ ಉಳಿಸ್ಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಉಳಿಸಿರೋ ದುಡ್ಡನ್ನು ಯಾವ ರೀತಿಯಾಗಿ ಬಚ್ಚಿಟ್ಟು ಮಡಗಬೇಕು, ನಮ್ಮ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮ ಆಸೆಗಳಿಗೆ ಹೇಗೆ ಕಡಿವಾಣ ಹಾಕಬೇಕು, ನಮ್ಮ ಮನಸ್ಥಿತಿಗೆ ಹೇಗೆ ಕಡಿವಾಣ ಹಾಕಬೇಕು, ನಮ್ಮ ಕನಸುಗಳಿಗೆ ಹೇಗೆ ಕಡಿವಾಣ ಹಾಕಿ ಆ ದುಡ್ಡನ್ನು ಕೂಡಿಸಿಟ್ಕೊಂಡು ಮುಂದೊಂದು ದಿನ ನಮ್ಮ ದೊಡ್ಡ ಕನಸನ್ನು ನನಸು ಮಾಡ್ಕೋಬೇಕು ಅನ್ನೋದನ್ನು ಮೊದಲನೇದಾಗಿ ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಆಫ್ ಆಲ್, ಹೆಣ್ಣು ಅಂದ್ರೆ ನಂಬಿಕೆ ಅಂದರೆ ಯಾವ ರೀತಿ ಅಂತಂದರೆ, ಅವಳು ಅಕ್ಕಪಕ್ಕದವರು ಅನ್ನೋದಿಲ್ಲ, ಬೇರೆ ಜಾತಿ ಕುಲ ನೋಡಲ್ಲ, ಧರ್ಮ ನೋಡೋದಿಲ್ಲ, ಯಾವ ಊರವರು ಅಂತ ನೋಡೋದಿಲ್ಲ. ತುಂಬ ಬೇಗ ನಂಬಿಡ್ತಾಳೆ. ನಂಬಿ ಮೋಸ ಹೋಗೋದು ಉಂಟು. ಹೆಣ್ಣಿಗೆ ಶತ್ರು ಅಂತಾರಲ್ವಾ, ಅದಂತೂ ಸತ್ಯ. ಜೀವನದಲ್ಲಿ ನಂಬಿಕೆ ಅಂತ ಅನ್ನೋದು ಎಷ್ಟು ಕೆಟ್ಟದ್ದು ಅಂತಂದರೆ ಹೇಳೋಕ್ಕಾಗೋದೇ ಇಲ್ಲ ಕಣ್ರಿ. ಒಬ್ಬರ ಲೈಫನ್ನು, ಒಬ್ಬರ ಜೀವನನ ಹಾಳು ಮಾಡೋದ್ರಲ್ಲಿ ಮುಂದೆ ಇರುತ್ತೆ ನಂಬಿಕೆ ಅನ್ನೋದು. ನಂಬಿಕೆ ಪಡೋವಂತಹ ವ್ಯಕ್ತಿಗಳು ಯೋಗ್ಯವಾಗಿದ್ದಾರಾ, ನಾನು ಅವರನ್ನು ನಂಬೋದು ಅಂತ ಮೊದಲನೇದಾಗಿ ಫಸ್ಟು ಯೋಚನೆ ಮಾಡಲೇಬೇಕಾಗತ್ತೆ. ನಗ್ನಗ್ತಾ ಮಾತಾಡಿ ಕಷ್ಟ ಸುಖ ಕೇಳಿದ ತಕ್ಷಣವೇ ಇವರು ಒಳ್ಳೆಯವರು ಅಂತ ತಿಳ್ಕೊಂಬಿಟ್ರೆ ಖಂಡಿತವಾಗ್ಲೂ ನಮ್ಮಂಥ ಮೂರ್ಖರು ಯಾರೂ ಇರೋದಿಲ್ಲ. ಎರಡನೇದಾಗಿ, ನಮ್ಮ ಒಳಗಿನ ಗುಟ್ಟುಗಳು, ನಮ್ಮ ಜೀವನದಲ್ಲಿ ತುಂಬ ಪರ್ಸ್ನಲ್ ಆಗಿರೋ ಗುಟ್ಟುಗಳನ್ನು ನಾವು ಅವ್ರ ಹತ್ರ ಹೇಳ್ಕೊಳ್ತಾ ಬಂದರೆ, ಅಕ್ಕಪಕ್ಕದವ್ರ ಹತ್ರ, ತುಂಬ ನಮ್ಮ ಸ್ನೇಹಿತರು ಅಂತ ಹೇಳ್ಕೊಳ್ತಾ ಬಂದರೆ ಅವ್ರ ದೃಷ್ಟಿನಲ್ಲಿ ನಾವು ತುಂಬಾ ಕೀಳಾಗ್ಬಿಡ್ತೀವಿ. ನಮ್ಮ ಲೈಫಲ್ಲಿ ಯಾವತ್ತಿಗೂ ಅವರಿಂದ ನಮಗೆ ಬೆಲೆ ಸಿಗೋದಿಲ್ಲ. ಜೊತೆಗೆ ನಮ್ಮ ವೀಕ್ನೆಸ್ಗಳನ್ನು ಅವರು ತಿಳ್ಕೊಂಡು ನಮ್ಮ ವೀಕ್ನೆಸ್ ಮೇಲೆ ಅವರು ತಾಂಡವ ಆಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಮಾತನಾಡಿ ನಮ್ಮನ್ನು ಚುಚ್ಚಿ ಮಾತಾಡೋದು, ಬೇರೆಯವ್ರ ಹತ್ರ ನಮ್ಮ ಬಗ್ಗೆ ಹೇಳ್ಕೊಂಡು ನಗೋದು, ಆ ಥರ ಮಾತಾಡೋದಕ್ಕೆ ಶುರು ಮಾಡ್ತಾರೆ.
ಯಾವುದೇ ಕಾರಣಕ್ಕೂ ನಮ್ಮ ವೀಕ್ನೆಸ್ಗಳು, ನಮ್ಮ ನೆಗೆಟಿವ್ ಆಗಿರಲಿ, ಪಾಸಿಟಿವ್ ಆಗಿರಲಿ, ನಮ್ಮ ಹತ್ರನೇ ಇರಲಿ, ಕಟ್ಕೊಂಡಿರೋ ಗಂಡ, ಹುಟ್ಟಿಸಿದ ಅಪ್ಪ ಅಮ್ಮನಿಗೂ ಸಹ ಹೇಳಬಾರ್ದು. ನಮ್ಮ ಗುಟ್ಟುಗಳು ನಮ್ಮಲ್ಲೇ ಇದ್ದು, ನಮ್ಮಲ್ಲೇ ಅದು ಮಣ್ಣಲ್ಲಿ ಮಣ್ಣಾಗಬೇಕು ಹೊರತು ಇನ್ನೊಬ್ಬರ ಕಿವಿಗೆ, ಬಾಯಿಗೆ ಖಂಡಿತ ಬಿದ್ದರೆ ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಅದರ ಜೊತೆಯಲ್ಲಿ ನಾವು ಯಾವತ್ತೇ ಆಗಲಿ ಒಬ್ಬರನ್ನ ನಂಬಿದ ಮೇಲೆ ಅವ್ರಿಗೋಸ್ಕರ ನಾವು ಖರ್ಚು ಮಾಡಿದ್ರೆ ಅದನ್ನು ಫ್ರೆಂಡ್ಶಿಪ್ಪು ಅಂತ ಅನ್ನೋದಿಲ್ಲ, ಅಥವಾ ಅವರ ಅವರ ಒಂದು ಗೆಳೆತನಕ್ಕೆ ಖಂಡಿತವಾಗ್ಲೂ ಯಾವುದೇ ಬೆಲೆ ಇರೋದಿಲ್ಲ. ನಾವೇನಾದ್ರು ಒಬ್ಬರಿಗೆ ₹1 ಖರ್ಚು ಮಾಡ್ತಾ ಇದ್ದೀವಿ ಅಂತಂದರೆ ಆ ದುಡ್ಡು ನಂದು, ನಾನು ಕಷ್ಟಪಟ್ಟಿರೋದು. ನಾನು ಇನ್ಯಾರಿಗೋಸ್ಕರ ನಾನು ಸುಮ್ಮನೆ ಖರ್ಚು ಮಾಡೋದು ಸರಿ ಇಲ್ಲ. ಈ ದುಡ್ಡು ನನಗೋಸ್ಕರ ಇರಬೇಕು ಅಂತ ಫಸ್ಟು ತೆಗೆದಿಟ್ಕೊಳ್ಳಿ. ಆಮೇಲೆ ಎರಡನೇದಾಗಿ ಈ ಒಬ್ಬರ ಮನೆಗೆ ನಾವು ಊಟ ಮಾಡ್ತಾ ಇದ್ದೀವಿ, ಒಬ್ಬರ ಮನೆಯಿಂದ ನಾವು ಒಂದು ತುತ್ತು ಅನ್ನ ತಂದು ನಾವು ತಿಂತಾ ಇದ್ದೀವಿ ಅಂತಂದರೆ ಮುಂದೆ ಎಂದೆಂದಿಗೂ ಅವ್ರಿಗೂ ನಮಗೂ ಸಂಬಂಧ ಚೆನ್ನಾಗಿರೋದಿಲ್ಲ ಅಂತ ಅನ್ನೋದನ್ನು ತಿಳ್ಕೊಳ್ಳಿ. ಇನ್ನೊಂದು ಏನಂತಂದರೆ ಸಂಘ ಸಂಸ್ಥೆಗಳು ಅಂದರೆ ಇವಾಗೆಲ್ಲ ತುಂಬ ರೀತಿಯಾದ ಸಂಘಗಳನ್ನ ಕಟ್ಕೊಂಡಿರ್ತಾರೆ, ಸಾಲಗಳು ತಗೊಳ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ನಾಲ್ಕು ಹನಿ ಕಣ್ಣೀರು ಇಟ್ಬಿಟ್ಟು ಅಥವಾ ಕಷ್ಟ ಸುಖದ ಮಾತು ಕೇಳಿಕೊಂಡು ಯಾವುದೇ ಕಾರಣಕ್ಕೂ ಶ್ಯೂರಿಟಿನ ಹಾಕ್ಬಿಟ್ಟು ಖಂಡಿತವಾಗ್ಲೂ ದುಡ್ಡನ್ನು ಯಾರಿಗೂ ತೆಗೆದುಕೊಡ್ಬೇಡಿ. ಅದರ ಜೊತೆಗೆ ಮನೇಲಿರುವಂತಹ ಒಡವೆಗಳನ್ನು ಖಂಡಿತವಾಗ್ಲೂ ಎಂಥ ಸ್ನೇಹಿತರಾದ್ರೂ ತೋರಿಸ್ಲಿಕ್ಕೆ ಹೋಗಬೇಡಿ. ಒಂದು ಪಕ್ಷ ಏನಾದರೂ ಸಿಂಗಲ್ ಆಗಿದ್ದೀರಾ, ಯಾರು ನನ್ನ ಗಂಡ ಇಲ್ಲ, ತುಂಬ ದೂರದಲ್ಲಿದ್ದಾರೆ, ಮಕ್ಕಳು ಸಹ ದೂರದಲ್ಲಿದ್ದಾರೆ ಅಂತಂದ್ರೂ ಸಹ ಚಿನ್ನದ ಒಡವೆ ಆದ್ರೂ ಸರಿ, ಅದನ್ನು ಹಿತ್ತಾಳೆ ಒಡವೆ ಅಂತಲೇ ಹೇಳ್ಕೊಂಡು ಬನ್ನಿ ಹೊರತು ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಡೋದಾಗಲಿ ಅಥವಾ ಅವ್ರಿಗೆ ಚಿನ್ನದ್ದು ಅಂತ ಹೇಳೋದಾಗಲಿ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಅದರ ಜೊತೆಯಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ಮಾತು ಆಡಿದ್ರು ಹೋಯ್ತು, ಮುತ್ತು ಹೊಡೆದ್ರು ಹೋಯ್ತು ಅಂತ ಹೇಳ್ತಾರೆ. ಯಾವ ಮಾತನ್ನು ಆಡಿದ್ರೆ ಒಳ್ಳೆಯದು, ಎಲ್ಲಿ ಮಾತಾಡಿದ್ರೆ ಒಳ್ಳೆಯದು, ಎಲ್ಲಿ ಮೌನವಾಗಿದ್ದರೆ ಒಳ್ಳೆಯದು ಅಂತ ಅನ್ನೋದನ್ನು ತಿಳ್ಕೊಂಬಿಡಿ. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಗಾದೆ ಮಾತೇ ಇದೆ ಅಲ್ವಾ. ನಾವೆಷ್ಟು ಎಲ್ಲಿ ಮೌನವಾಗಿರಬೇಕು ಅಲ್ಲಿ ನಾವು ಮೌನವಾಗಿರ್ತೀರ ಮಾತಾಡಿದ್ರೆ ನಮ್ಮ ಘನತೆ ಗೌರವಕ್ಕೆ ತುಂಬಾ ಧಕ್ಕೆ ಬರುತ್ತೆ. ದಯವಿಟ್ಟು ಎಂಥ ಸ್ನೇಹಿತರಾದ್ರೂ, ಎಂಥ ಅಕ್ಕಪಕ್ಕದವರಾದ್ರೂ ಅವಶ್ಯಕತೆಗಿಂತ ಮೀರಿ ಖಂಡಿತವಾಗ್ಲೂ ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗಬೇಡಿ. ಜೀವನದಲ್ಲಿ ನಮ್ಮ ಜೀವನ ಎಷ್ಟು ಸಿಂಪಲ್ ಆಗಿರುತ್ತೋ, ನಾವೆಷ್ಟು ಇನ್ನೊಬ್ಬರ ಹತ್ರ ಯಾವ ಗುಟ್ಟುಗಳನ್ನು ಬಿಟ್ಕೊಡ್ದಿರ ಗುಟ್ಟನ್ನು ಗುಟ್ಟಾಗಿಟ್ಕೊಂಡು ಜೀವನ ಮಾಡ್ತೀವೋ ನಮ್ಮ ಜೀವಕ್ಕೂ, ನಮ್ಮ ಮಾನಕ್ಕೂ, ನಮ್ಮ ನೆಮ್ಮದಿಗೂ, ನಮ್ಮ ಸಂತೋಷಕ್ಕೂ ನಿಜವಾಗ್ಲೂ ಬರೋದಿಲ್ಲ. ಸಂತೋಷವಾಗಿರ್ತೀವಿ ನಾವು, ಅಷ್ಟು ನಾವು ಖುಷಿಯಾಗಿರ್ತೀವಿ. ನಾವು ಯಾವತ್ತು ಎಲ್ಲನೂ ತೋರಿಸ್ಕೊಂಡು ಹೋಗ್ತೀವೋ ಆವತ್ತು ನಮ್ಮ ನೆಮ್ಮದಿ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಲೈಫಲ್ಲಿ ನಾವೇನಾದ್ರು ಅಚೀವ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಯಾವುದೋ ಒಂದು ಕೆಲಸ ಸೇರ್ಕೋಬೇಕು, ನನ್ನ ಮಗನಿಗೋ ಮಗಳಿಗೋ ಒಂದು ಹೆಣ್ಣು ಅಥವಾ ಒಂದು ಗಂಡು ನೋಡಬೇಕು, ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಜಮೀನು ತೊಗೋಬೇಕು, ಒಡವೆ ತೊಗೋಬೇಕು, ಗಾಡಿ ತೊಗೋಬೇಕು, ಏನೋ ಒಂದು ಕನಸನ್ನು ನಾವು ಕಟ್ಕೊಂಡಿರ್ತೀವಿ. ಆ ಕನಸಿಗೆ ನಾವು ಕೈ ಹಾಕಿರೋದಿಲ್ಲ ಅಥವಾ ಕೈ ಹಾಕಿರ್ತೀವಿ ಅಂತಲೇ ಇಟ್ಕೊಳ್ಳಿ. ಲೈಫಲ್ಲಿ ನಾನು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಈ ಥರ ಮಾಡೋದು, ನಾನು ಈ ಥರ ನಾನು ಬದುಕ್ತೀನಿ ಅಂತ ನಾವ್ಯಾರಿಗೆ ಆದ್ರೂ ಖಂಡಿತ ಹೇಳೋಕ್ಕೆ ಹೋಗಬೇಡಿ. ಒಂದು ಪಕ್ಷ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ 4 ಜನ ಬಂದು ಏನು ಈ ಕೆಲಸ ಕೈ ಹಾಕ್ಬಿಟ್ಟಿದ್ಯಾ, ಪರವಾಗಿಲ್ಲ ಕಣ, ನಮ್ಗೆ ಹೇಳೇ ಇಲ್ಲ ನೋಡು, ಒಳಗಿಂದೊಳಗೇ ಎಲ್ಲ ಹೆಂಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ಯಾ ನೋಡಿ, ಎಂಥ ಬಿಸ್ನೆಸ್ ಶುರು ಮಾಡಿಬಿಟ್ಟೆ ನೋಡಿ, ಹೆಂಗೆ ನೀನು ಇದು ತೊಗೊಂಬಿಟ್ಟೆ, ಸೈಟ್ ತೊಗೊಂಬಿಟ್ಟೆ, ಹೆಂಗೆ ಮನೆ ಶುರು ಮಾಡಿದೆ ಅಂತ ಬೇರೆಯವ್ರ ಮುಖಾಂತರದಿಂದ ತಿಳ್ಕೊಂಡು ಬಂದು ಒಂದು ಪಕ್ಷ ಕೇಳಿದ್ರೆ ಆಗ ಓ ಹೌದಾ, ಇಲ್ಲ ನಾನು ಮಾಡಬೇಕು ಅಂದ್ಕೊಂಡಿರಲಿಲ್ಲ, ಏನೋ ಹೆಂಗೆ ನೋಡೋಣ ಅಂತಂದ್ಬಿಟ್ಟು ಮನೆ ಕಟ್ಟೋದಕ್ಕೆ ಶುರು ಮಾಡಿದೆ, ನನ್ನ ಹತ್ರನೂ ದುಡ್ಡಿರಲಿಲ್ಲ, ಬೇರೆಯವ್ರ ಹತ್ರ ತೊಗೊಂಡು ಸೈಟ್ ತೊಗೊಂಡೆ, ಹಿಂಗೆ ಏನೋ ಒಂದು ನಾವು ನಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಹೇಳಿ ಸುಳ್ಳನ್ನು. ಖಂಡಿತವಾಗ್ಲೂ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ನಾವು ಹೇಳುವಂಥ ಸುಳ್ಳು ಒಬ್ಬರು ಜೀವನನ ಹಾಳು ಮಾಡಲ್ವಲ್ಲ, ಒಬ್ಬರು ಬದುಕನ್ನು ಕಿತ್ಕೊಳ್ಳೋದಿಲ್ವಲ್ಲ. ಸುಳ್ಳಲ್ಲೂ ಒಳ್ಳೆಯದಿದೆ, ಕೆಟ್ಟದ್ದಿದೆ. ನಮ್ಮ ಜೀವನಕ್ಕೋಸ್ಕರ, ನಮ್ಮ ಬದುಕಿಗೋಸ್ಕರ ನಾವು ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಒಂದು ಸುಳ್ಳಿಂದ ಒಬ್ಬರ ಜೀವನ ಹಾಳಾಗುತ್ತೆ, ಒಬ್ಬರ ಮನಸ್ಸು ನೋವಾಗುತ್ತೆ, ಒಬ್ಬರು ಬದುಕಲ್ಲಿ ತುಂಬ ಕಣ್ಣೀರು ಇಡ್ತಾರೆ ಅಂತ ಅನ್ನೋದಾದರೆ ಅಂಥ ಸುಳ್ಳು ಹೇಳೋದು ಬೇಡ. ಆದರೆ ನಮ್ಮ ಬದುಕಲ್ಲಿ, ನಮ್ಮ ಬದುಕಿಗೋಸ್ಕರ, ನಮ್ಮ ಅನ್ನಕ್ಕೋಸ್ಕರ, ನಮ್ಮ ನೆಮ್ಮದಿಗೋಸ್ಕರ, ನಮ್ಮ ಸೇಫ್ಟಿಗೋಸ್ಕರ ಒಂದು ಸುಳ್ಳು ಹೇಳಿದ್ರೆ ಅಥವಾ 10 ಸುಳ್ಳು ಹೇಳಿದ್ರೂ 100 ಸುಳ್ಳು ಹೇಳಿದ್ರೂ ತಪ್ಪಲ್ಲ. ಹೌದು ಸ್ನೇಹಿತರೆ, ಜೀವನದಲ್ಲಿ ಎಷ್ಟೋ ಜನ ಹೆಣ್ಮಕ್ಳುಗಳು ಒಬ್ಬೊಬ್ಬರೇ ಬದುಕ್ತಾ ಇರ್ತಾರೆ, ಗಂಡನೇ ಇರಲ್ಲ, ಗಂಡನೇ ಬಿಟ್ಟಿರ್ತಾರೆ ಅಥವಾ ಮದುವೆನೇ ಆಗಿರೋದಿಲ್ಲ. ಓನರ್ ಹತ್ರ ನನ್ನ ಗಂಡ ಹೊರಗಡೆ ದೇಶದಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಅಕಸ್ಮಾತ್ ಓನರ್ ಮಾತಾಡಬೇಕು ಅಂದ್ರೂ ಇನ್ಯಾರ ಕೈಯಲ್ಲೋ ಮಾತಾಡಿಸ್ತಾರೆ. ಆದರೆ ಅದು ಅವ್ರ ಸೇಫ್ಟಿಗೋಸ್ಕರ ಅವರು ಆ ತಪ್ಪನ್ನು ಮಾಡಿದ್ರೂ ಸಹ, ಸುಳ್ಳನ್ನು ಹೇಳಿದ್ರೂ ಸಹ ಖಂಡಿತ ತಪ್ಪು ಅಂತ ಹೇಳೋದಿಲ್ಲ.
ಆದರೆ ಅದರ ತಕ್ಕಾಗಿ ನಿಯತ್ತಾಗಿ ಖಂಡಿತ ಇರಬೇಕಾಗತ್ತೆ. ಹೌದಲ್ವಾ? ಜೀವನದಲ್ಲಿ ಯಾವುದೇ ಒಂದು ಗುಟ್ಟುಗಳನ್ನಾಗಲಿ, ಯಾವುದೇ ಸೀಕ್ರೆಟ್‌ಗಳನ್ನಾಗಲಿ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಕೆಲಸವನ್ನು ಮಾಡೋದಕ್ಕೂ ಮುಂಚೆ ನಾವು ಇನ್ನೊಬ್ಬರ ಹತ್ರ ನಾನು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋ ಗುಟ್ಟನ್ನ ಖಂಡಿತ ಬಿಟ್ಕೊಡ್ಬೇಡಿ. ಈ ಥರ ಬಿಟ್ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ಒಳ್ಳೆ ಮನಸ್ಸಿಂದ ಒಳ್ಳೇದಾಗಲಿ ಅಂತ ಅನ್ನೋರಾದರೆ ಖಂಡಿತ ನಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಮುಂದೆ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಹಿಂದೆ ಬಂದ್ಬಿಟ್ಟು ಎಲ್ಲಿಂದ ಬಂತು? ಹೆಂಗೆ ಬಂತು ದುಡ್ಡು? ಯಾವ ರೀತಿ ಸಂಪಾದನೆ ಮಾಡಿದ್ರು? ಇವ್ರ ದಾರಿ ಯಾವುದು? ಇವರು ಒಳ್ಳೆ ದಾರಿಲಿ ನಡೀತಿದ್ದಾರಾ? ಕೆಟ್ಟ ದಾರಿಲಿ ನಡೀತಿದ್ದಾರಾ? ಇವ್ರ ಗುಟ್ಟು ಗುಮಾನಿ ಏನೂ ಗೊತ್ತಾಗ್ತಾ ಇಲ್ವಾ? ಏನೋ ಅಪ್ಪ ಯಾರಿಗೆ ಗೊತ್ತು ಅಂದ್ಬಿಟ್ರೆ, ಅಥವಾ ನಿಜವಾಗ್ಲೂ ನಾನು ಇಷ್ಟು ವರ್ಷ ಇದ್ದೀನಿ, ನನಗಿಂತ ಇವ್ರು ಮುಂದೆ ಬರಬಾರ್ದು, ನನ್ನ ಕಣ್ಣೆದುರುಗಡೆ ಈಗ ಬಂದವಳು ಇವಳು ನನಗಿಂತ ಮೇಲೆತ್ತರ ಬೆಳಿಬಾರ್ದು, ಇವನು ಮೇಲೆ ಎತ್ತರ ಬೆಳಿಬಾರ್ದು ಅಂತ ಏನಾದ್ರು ಹೊಟ್ಟೆ ಕಿಚ್ಚಿಬಿಟ್ಟು ಯಾವ್ದಾದ್ರು ದೇವ್ರಿಗೋ ಅಥವಾ ಒಂದು ಚೌಡಿಗಳಿಗೋ ಒಂದು ಮಾರಿರೋ ಮಷಿನರಿಗಳಿಗೋ ಕೈ ಮುಗಿದ್ರೆ ಏನು ಮಾಡ್ತೀರಾ? ಹೌದು, ಇವತ್ತು ದಿನದಲ್ಲಿ ಪ್ರಯತ್ನ ಅಂತೂ ಯಾರೂ ಪಡೋದಿಲ್ಲ. ಯಾಕೆಂದರೆ ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋವರೇ ಜಾಸ್ತಿ. ಪ್ರಯತ್ನ ಪಡ್ದೇರ ಇನ್ನೊಬ್ಬರ ಜೀವನ ಹಾಳು ಮಾಡೋಕ್ಕೆ ದೇವರುಗಳನ್ನು ಉಪಯೋಗಿಸ್ಕೋತಾರೆ, ಮಾರೇರನ್ನ ಉಪಯೋಗಿಸ್ಕೋತಾರೆ, ಚೌಡೀರನ್ನ ಉಪಯೋಗಿಸ್ಕೊಳ್ತಾರೆ, ಕೆಲವೊಂದು ಪ್ರಾಣಿಗಳನ್ನ ಉಪಯೋಗಿಸ್ಕೊಂಡು ಆಗೋ ಕೆಲಸಕ್ಕೆಲ್ಲ ಅಡ್ಡಿ ಮಾಡ್ತಾರೆ. ಹಾಗನ್ಬಿಟ್ಟು ದೇವ್ರು ಇಲ್ಲ ಅಂತ ತಿಳ್ಕೊಬೇಡಿ. ಟೈಮು ಗ್ರಹಚಾರ ಕೆಟ್ಟದಾಯಿತು ಅಂತಂದರೆ ನಿಜವಾಗ್ಲೂ ಹೂವು ಹಗ್ಗ ಆಗುತ್ತೆ, ಕಾಲಲ್ಲಿರೋ ಚಪ್ಪಲಿನೂ ಸಹ ಮಾತಾಡುತ್ತಿನ್ನೋದು ಅಷ್ಟೇ ಸತ್ಯವಾದ ಮಾತು. ಹೌದು, ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ರ ನಮಗಿದೆ ಅಂತ ಅಂದ್ಕೊಂಡು ತೋರಿಸ್ಕೊಳ್ಳೋದು ಬೇಡ. ಯಾವತ್ತೇ ಆಗಲಿ ಜೀವನದಲ್ಲಿ ನಾನು ನಮ್ಮ ಹತ್ರ ಏನೂ ಇಲ್ಲ ಅಂದ್ಕೊಂಡು ಬದುಕ್ತಾರೆ ನೋಡಿ, ಅವ್ರಿಗಿರೋ ಅಷ್ಟು ನೆಮ್ಮದಿ ಎಲ್ಲವೂ ನನಗಿದೆ, ಎಲ್ಲನೂ ನನ್ನ ಹತ್ರ ಇದೆ ಅಂತ ತೋರಿಸ್ಕೊಂಡು ಬದುಕ್ತಾರಲ್ಲ ಅವ್ರಿಗಿದೆಯಾ? ಅದ್ರ ತಪ್ಪು ಅಂತ ನಾನು ಹೇಳೋದಿಲ್ಲ. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಉಟ್ಕೊಳ್ಳಿ, ತೊಟ್ಕೊಳ್ಳಿ, ಖರ್ಚು ಮಾಡಿ. ಆದರೆ ಅವಶ್ಯಕತೆ ಇಲ್ಲಿರೋ ಕಡೆ ಖಂಡಿತ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ದುಡ್ಡು ಅನ್ನೋದು ತುಂಬ ಮುಖ್ಯ. ಅದರಲ್ಲೂ ಹೆಣ್ಮಕ್ಳು ದುಡ್ಡನ್ನು ಸೇರಿಸಿ, ಅದನ್ನು ಕೂಡಿಸಿ, ಅದನ್ನು ಬೆಳೆಸಿದ್ರೆ ಜೀವನಕ್ಕೆ ಮುಂದಕ್ಕೆ ಅವಳಿಗೇ ಬೇಕಾಗುತ್ತೆ ಹೊರತು ನಮ್ಮ ಆಸೆಗಳಿಗೆ, ನಮ್ಮ ಆಕಾಂಕ್ಷೆಗಳಿಗೆ ನಾವೇನಾದ್ರೂ ಅಡೆತಡೆ ಮಾಡ್ದಿರ ನಮ್ಮ ಮನಸೋ ಇಚ್ಛೆ ನಾವು ಖರ್ಚು ಮಾಡ್ತು ಅಂದರೆ ನಾವು ಸಂಪಾದನೆ ಮಾಡಿರೋ ದುಡ್ಡು ನಮ್ಮ ಕೈ ಬಿಟ್ಟೋಗುತ್ತೆ. ಮತ್ತೆ ಯಾವತ್ತಿಗೂ ಅಂಥ ಸಮಯ ಬರೋದು ಇಲ್ಲ. ಅಂಥ ದುಡ್ಡನ್ನು ನಾವು ಸಂಪಾದನೆ ಮಾಡೋಕ್ಕಾಗೋದು ಇಲ್ಲ. ಹೌದು, ದಿನ ಕಳೆದಂತೆ ಈ ತಿಂಗಳು ಸಂಬಳ ನಾವು ಖರ್ಚು ಮಾಡಿಕೊಂಡ್ರು ಮುಂದಿನ ತಿಂಗಳು ಸಂಬಳ ತಗೋಬೋದು. ಆದರೆ ಇಂದಿನ ಟೈಮ್ ನಮ್ಮ ಮುಂದೆ ಬರುತ್ತಾ? ಬರಲ್ಲ. ದಿನ ಕಳೆದಂತೆ ಟೈಮು, ದಿನ ಎಲ್ಲ ಕಳ್ಕೊಳ್ತಾ ಹೋಗುತ್ತಲ್ವಾ? ಅದಕ್ಕೋಸ್ಕರ ಹೇಳ್ತೀನಿ, ಜೀವನದಲ್ಲಿ ಮೌನವಾಗಿರಿ. ಎಲ್ಲಿ ಮೌನವಾಗಿರಬೇಕು ಅಲ್ಲಿ ಮೌನವಾಗಿರಿ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ. ಯಾವುದೇ ಕಾರಣಕ್ಕೂ ಯಾರನ್ನೂ ನಂಬೋದಕ್ಕೆ ಹೋಗಬೇಡಿ. ನಂಬಿಕೆ ಅಷ್ಟು ಕೆಟ್ಟದು ಮತ್ತೊಂದಿಲ್ಲ. ನಂಬಿ ಯಾರಿಗೂ ಶ್ಯೂರಿಟಿಗೆ ಸೈನ್ ಹಾಕಬೇಡಿ, ದುಡ್ಡನ್ನು ಕೊಡಬೇಡಿ, ಒಡವೆಗಳನ್ನು ಕೊಡಬೇಡಿ. ನಿಮ್ಮ ಮನಸ್ಸಿನ ಗುಟ್ಟುಗಳನ್ನು ಯಾರ ಹತ್ರನೂ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ಅದರಲ್ಲೂ ಹೆಣ್ಮಕ್ಳಿಗೆ ಒತ್ತಿ ಒತ್ತಿ ನಾನು ಹೇಳ್ತಾ ಇದ್ದೀನಿ, ಯಾರ ಹತ್ರನೂ ಹೇಳೋಕ್ಕೆ ಹೋಗಬೇಡಿ. ನಾವು ಮಾಡತಕ್ಕಂತಹ ಕೆಲಸದ ಬಗ್ಗೆ ಯಾರ ಹತ್ರನೂ ಚರ್ಚೆ ಮಾಡೋಕ್ಕೆ ಹೋಗಬೇಡಿ, ಅಥವಾ ಇನ್ನೊಬ್ಬರನ್ನ ಹೀಯಾಳಿಸೋದಕ್ಕೂ ಹೋಗಬೇಡಿ. ಯಾಕೆಂದರೆ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಇನ್ನೊಬ್ಬರನ್ನ ಹೀಯಾಳಿಸಿದಾಗ ನಮಗಾಗೋ ಕೆಲಸಗಳು ಆಗೋದಿಲ್ಲ. ನಾನು ನೋಡಿ ಹೆಂಗೆ ಮಾಡಿದೆ, ಅವಳು ಬರೀ ಬಾಯಲ್ಲಿ ಮಾತ್ರ ಆಡ್ದಾಯ್ತು, ನಾನು ಮಾಡೇ ಮುಗಿಸ್ದೆ ಕೆಲಸನ ಅಂತಾರೆ. ನಾನು ತಗೊಂಡೆ ಒಡವೆನ, ನಾನು ಗಾಡಿ ತಗೊಂಡೆ, ಇಷ್ಟು ದಿನ ತನಕ ಬರೀ ಬಾಯಿ ಬಡ್ಕೊಂಡ್ಳು, ಬರೀ ಹೇಳೋದೇ ಆಯಿತು, ಬರೀ ಬುರ್ಕಿ ಅವಳು ಅಂತೆಲ್ಲ ಆಡ್ಕೋತಾರೆ. ಖಂಡಿತ ಈ ತಪ್ಪು ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ಯಾವತ್ತು ನಾನು ತಗೊಂಡೆ, ನಾನು ಮಾಡಿದೆ, ನನ್ನಿಂದ ಅಂತ ಯಾವತ್ತು ಅಂತೀವೋ ಆವತ್ತು ನಾವು ಯಾವತ್ತು ನೆಲಕ್ಕೆ ಬಿದ್ದ ಹಾಗೆ ಅಂತಲೇ ತಿಳ್ಕೊಂಬಿಡಿ. ಇನ್ನೊಬ್ಬರನ್ನ ಹಾಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಆದರೆ ಆ ಭಗವಂತನ ಕೊಡ್ತಾನ ನೋಡಿ, ಇವತ್ತು ಅವ್ರ ನಿಧಾನನೇ ಆಗಿರ್ಬೋದು. ಮುಂದೊಂದು ದಿನ ಅಂಥ ಪರಿಸ್ಥಿತಿ ನಮಗೆ ಬಂದರೆ ನಾವು ತಡ್ಕೊಳಕ್ಕಾಗುತ್ತಾ? ಇಲ್ಲ ಅಲ್ವಾ? ಹೌದು, ಇವತ್ತು ನಾನು ಒಡವೆ ಮಾಡಿಸ್ಕೊಂಡೆ, ಇವತ್ತು ನಾನು ಜಮೀನು ತಗೊಂಡೆ, ಮನೆ ಕಟ್ಟಿಸ್ದೆ, ನೋಡು ಇಷ್ಟು ವರ್ಷದ ತನಕ ಮನೆ ಕಟ್ಟಿಸ್ತೀನಿ ಅಂತ ಹೇಳ್ಕೊತಾ ಬಂದ್ಲು. ಗುಡಿಸ್ಲೂ ಕಟ್ಸೋಕ್ಕಾಗಲಿಲ್ಲ. ಇವ್ರ ಹಣೆ ಬರನೇ ಇಷ್ಟು. ಬರೀ ಬಾಯಲ್ಲಿ ಪುಂಗಿದ್ರಾಗಲ್ಲ, ಕೆಲಸನ ಕೈಯಲ್ಲಿ ಮಾಡಬೇಕು, ಆಗಲೇ ಎಲ್ಲ ಸಾಧ್ಯ ಆಗೋದು ಅಂತ ಹೀನಾಯವಾಗಿ ಹೆಣ್ಣನ್ನೇ ಹೀಯಾಳಿಸ್ತಾಳೆ. ಆಗ ಒಂದಂತೂ ನಿಜ, ಜೀವನದಲ್ಲಿ ನಾವು ಮುಗ್ಗರಿಸಿದ್ವಿ ಅಂತಲೇ ಅರ್ಥ. ಇವನ್ನೆಲ್ಲ ನಮ್ಮ ಲೈಫಲ್ಲಿ ನಾವು ಸರಿ ಮಾಡ್ಕೊಳ್ತಾ ಹೋಗಬೇಕು. ಅದ್ರ ಜೊತೆಗೆ ಭಗವಂತ ಹೇಗೆ ಮಾಡ್ತಾನೆ ಅಂತಂದರೆ ತಪ್ಪೇ ಮಾಡದೇ ಶಿಕ್ಷೆನ ಕೊಡ್ತಾನೆ. ಅದಂತೂ ನಿಜ. ಜೀವನದಲ್ಲಿ ನಾವು ಏನೂ ನಿರೀಕ್ಷೆ ಮಾಡಿರೋದೇ ಇಲ್ಲ. ಲೈಫನ್ನು ಈ ಥರ ಆಗ್ಬೋದು, ಈ ಥರ ಆಗ್ಬೋದು, ಹಿಂಗಾಗುತ್ತೆ ಹಾಗಾಗುತ್ತೆ ಅಂತ ನಾವೇನು ನಿರೀಕ್ಷೆ ಮಾಡಿರೋದಿಲ್ಲ. ಆ ಥರ ಜೀವನದಲ್ಲಿ ಬದಲಾವಣೆಗಳನ್ನು ತೊಗೊಂಡು ಬಂದುಬಿಡ್ತಾರೆ. ಹೊಡೆತ ಕೊಟ್ಟರೆ ಯಾರಿಗೂ ಕಾಣೋದಿಲ್ಲ, ಯಾರಿಗೂ ಕೇಳಿಸೋದಿಲ್ಲ. ಆ ಥರ ಸರಿಯಾಗಿ ಚಾಟಿ ಏಟು ಬೀಸ್ತಾರೆ ಭಗವಂತ. ಹುಷಾರು.
ಲೈಫು ಅಂತಂದ್ರೇ ಒಂದೊಂದು ಕ್ಷಣನೂ ನಾವು ಅನುಭವಿಸ್ತಾ ಹೋಗಬೇಕು ಹೊರ್ತು ಅದನ್ನು ಹೀಯಾಳಿಸ್ಕೊಂಡು ಇನ್ಯಾರೋ ಏನೋ ಅಂದರು ಅಂದ್ಕೊಂಡು ಇನ್ಯಾರೋ ನನ್ನನ್ನು ಬೈದರು ಅಂದ್ಕೊಂಡು ಇನ್ಯಾರಿಗೋಸ್ಕರ ನಮ್ಮ ಲೈಫನ್ನು ಪ್ರತಿಯೊಂದು ಕ್ಷಣನೂ ನಾವು ಕಳ್ಕೊಳ್ತಾ ಹೋಗಬಾರ್ದು. ಜೀವನದಲ್ಲಿ ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಸಹ ನಮಗೆ ತುಂಬ ತುಂಬ ಮುಖ್ಯ ಆಗಿರುತ್ತೆ. ಅದು ನನ್ನ ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಹೌದು, ಹೆಣ್ಣು ತಿದ್ಕೋಬೇಕಾಗಿರೋದು ತುಂಬ ಇದೆ. ಜೀವನದಲ್ಲಿ ಪಾಠ ಕಲಿಯೋದು ಬೇಕಾದಷ್ಟಿದೆ. ಎಷ್ಟೇ ಪಾಠ ಕಲ್ತ್ರೂ ಸಾಕಾಗೋದಿಲ್ಲ. ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಪ್ರತಿಯೊಂದು ಕ್ಷಣನೂ ಪ್ರತಿಯೊಂದು ನಿಮಿಷನೂ ನಾವು ಸ್ಟೂಡೆಂಟ್ಗಳು ಅನ್ನೋದು ಮಾತ್ರ ಮರಿಬಾರ್ದು. ಲೈಫಲ್ಲಿ ಹೀಯಾಳಿಸೋದು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ಹೆಣ್ಮಕ್ಳ ಖಂಡಿತವಾಗ್ಲೂ ಯಾರನ್ನೂ ಹೀಯಾಳ್ಸೋದಕ್ಕೆ ಹೋಗಬೇಡಿ. ಮುಂದೊಂದು ದಿನ, ಜಾಸ್ತಿ ದಿನ ಅಲ್ಲ, ಬೆರಳೆಣಿಕೆ ದಿನಗಳಷ್ಟೇ, ರೂಪ ಬೇರೆ ಇರ್ಬೋದು. ಆದರೆ ನಾವು ಅಂದಿರೋ ಸಂದರ್ಭವೂ ಬೇರೆ ಇರ್ಬೋದು. ಅಂದಿರೋ ವ್ಯಕ್ತಿಗಳಿಗೆ ಮನಸ್ಸು ನೋವಾಗಿರುತ್ತಲ್ಲ, ಭಗವಂತ ಬೇರೆ ರೂಪದಲ್ಲಿ ಸರಿಯಾಗಿ ಹೊಡ್ತ ಕೊಡ್ತಾನೆ. ಅನುಭವಿಸೋದಕ್ಕೆ ನಾವು ರೆಡಿ ಇರಬೇಕಷ್ಟೆ. ಹಾಗಂತ ಹೇಳ್ತೀನಿ. ಸ್ನೇಹಿತರೆ, ಇವತ್ತು ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಖಂಡಿತ ಕಮೆಂಟ್ ಹಾಕಿ. ಕಮೆಂಟ್ ಹಾಕಲೇಬೇಕು. ಯಾಕೆಂದರೆ ಕಮೆಂಟ್ ಹಾಕಲಿಲ್ಲ ಅಂತಂದರೆ ನನಗೇನೋ ಒಂಥರ ಮುಜುಗರ, ಸರಿ ಇಲ್ವೇನೋ ವಿಡಿಯೋ, ಫ್ರೀ ಇದ್ದಾರಾ ಇಲ್ವಾ, ನೋಡಿದ್ದೀರಾ ನೋಡಲಿಲ್ವಾ ಅಂತ ನಂಗೆ ಅನ್ನಿಸ್ತಾ ಇರುತ್ತೆ. ಖಂಡಿತ ಕಮೆಂಟ್ಗೆ ಹಾಕಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ತುಂಬಾ ವೆಯ್ಟ್ ಮಾಡ್ತಾ ಇರ್ತೀನಿ. ಪ್ರತಿದಿನ ಪ್ರತಿ ಕ್ಷಣ ಒಂದು ಹೆಣ್ಣಿನ ಮನಸ್ಸು ಒಂದು ಹೆಣ್ಣಿಗೆ ಅರ್ಥ ಆಗೋದು ಹೊರ್ತು ಬೇರೆಯವ್ರಿಗಂತೂ ಖಂಡಿತ ಅರ್ಥ ಆಗೋದಿಲ್ಲ. ಇವತ್ತು ದೋಸೆ ಮಾಡಿದೆ, ಮಟನ್ ಸಾಂಬಾರು ಸ್ವಲ್ಪ ಇತ್ತು, ಅದಕ್ಕೇ ದೋಸೆ ಮಾಡಿದೆ. ನಮ್ಮ ಮನೆಯಲ್ಲಿ ಸೋಮವಾರ, ಗುರುವಾರ ನಾನ್ ವೆಜ್ ತಿನ್ನೋದಿಲ್ಲ, ಮಾಡೋದು ಇಲ್ಲ. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣಗಳಲ್ಲಿ ನಾನ್ ವೆಜ್ ತಿನ್ನೋದು ಇಲ್ಲ, ಮನೆಗೆ ತರೋದು ಇಲ್ಲ. ಅದನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನಾವು ನಾನ್ ವೆಜ್ಜನ್ನು ತಿಂತೀವಿ. ಯಾಕೆಂದರೆ ನಮ್ಮ ಮನೆತನದಲ್ಲಿ ನಡೆಸ್ಕೊಂಡಿರೋ ಪದ್ಧತಿ ಅದೇನೇ. ಮನೆ ದೇವರಿಗೆ ಅಂತಲೇ ನಾವು ಅಡುಗೆ ಮಾಡಿ ಬಡಿಸ್ಬೇಕು. ಹಾಗನ್ಬಿಟ್ಟು ಸಿಹಿನೂ ಮಾಡಬೇಕು, ಖಾರನೂ ಮಾಡಬೇಕು. 2 ದಿನದ ಕೆಲವೊಂದು ಹಬ್ಬಗಳಲ್ಲಿ ನಾವು ಮಾಡ್ತಕ್ಕಂಥದ್ದು. ಹಾಗಾಗಿ ಕೆಲವ್ರು ಕೇಳ್ತೀರಾ, ಶುಕ್ರವಾರ ಮಾಡಿದ್ರಾ, ಶನಿವಾರ ಮಾಡ್ತೀರಾ, ನೀವು ಶನಿವಾರನೂ ತಿಂತೀರಾ ಅಂತ. ಹಾಗಾಗಿ ನಾನು ಉತ್ತರ ಕೊಟ್ಟಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು.